ಒಂದು ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 7ನೇ ವಚನ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾಗಿರುವಂಥ ಯೇಸು ಕರ್ತನ ಈ ದಿವಸವೂ ಸಹ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಇಂದು ನೀವು ಯಾವ ಪರಿಸ್ಥಿತಿಗಳಲ್ಲಿ ಇದ್ದೀರಾ? ಕೆಲವು ಮನುಷ್ಯರಿಂದ ಬಾಧೆಗೊಳಗಾಗಿದ್ದೀರಾ? ಕೆಲವರಿಗೆ ನೀವು ಇಷ್ಟ ಆಗ್ತಾ ಇಲ್ವಾ? ಅಥವಾ ಕೆಲವೊಂದು ಸಮಯದಲ್ಲಿ ನಿಮ್ಮ ಮಾತುಗಳು, ನಿಮ್ಮ ಜೀವಿತದ ಕೆಲವೊಂದು ಕಾರ್ಯಗಳು ಇತರರಿಗೆ ಮೆಚ್ಚುಗೆಯಾಗಿ ಮತ್ತೊಂದು ಸಮಯದಲ್ಲಿ ಮೆಚ್ಚುಗೆ ಆಗದೆ ನಿಮ್ಮನ್ನು ದೂರಲ್ಪಡುತ್ತಾರಾ? ಭಯಪಡಬೇಡ್ರಿ. ದೇವರ ಮೇಲಿನ ವಿಶ್ವಾಸವನ್ನು ಸಹ ಬಿಟ್ಟು ಬಿಡಬೇಡ್ರಿ. ದೇವರ ವಾಕ್ಯಗಳನ್ನು ಆಲೋಚನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿರುವಂತಹ ಬಹಿರಂಗವಾದಂತಹ ಕಾರ್ಯಗಳನ್ನು ನೋಡುತ್ತಾ ಇಲ್ಲ, ನಿಮ್ಮ ಅಂತರಂಗದಲ್ಲಿರುವಂಥದ್ದನ್ನು ನೋಡುವಂಥ ದೇವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವಿರುವಂಥ ಸಭೆಯಲ್ಲಿ ಅಥವಾ ಸ್ಥಳದಲ್ಲಿ ನಿಮ್ಮ ಕಾರ್ಯಗಳಿಗೆ ಯಾವುದೇ ಮೆಚ್ಚುಗೆಯಾದಂಥ ವ್ಯಕ್ತತೆಗಳಿಲ್ಲದಾದರೂ ಸಹ ನೀವು ಆ ವಿಷಯದಲ್ಲಿ ಸೋಲಬೇಕಾಗಿ ಇಲ್ಲ. ಯಾಕಂದರೆ ದೇವರಿಗೆ ನಿಮ್ಮ ಹೊರತೋರಿಕೆ ಅಲ್ಲ, ನಿಮ್ಮ ಹೃದಯಾಂತರಂಗಗಳನ್ನು ನೋಡುವ ದೇವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಕರ್ತನು ಗುರುತಿಸುವವರಾಗಿ ಇದ್ದಾರೆ. ನಿಮ್ಮ ಜೀವಿತದ ಒಂದೊಂದು ಆಲೋಚನೆಗಳನ್ನು ಸಹ ಅವರು ಬಲ್ಲವರಾಗಿ ಇದ್ದಾರೆ. ನೀವು ಹೊರತೋರಿಕೆಗೆ ಚೆಲ್ಲುವಿಕೆಯಾಗಿ ಇಲ್ಲದಿದ್ದರೂ ಸರಿ, ಸೌಂದರ್ಯತೆ ಇಲ್ಲದಿದ್ದರೂ ಸಹ ನಿಮ್ಮ ಒಳಗಿನ ಹೃದಯಗಳನ್ನು ಕರ್ತನು ಬಲ್ಲವರಾಗಿ ಇದ್ದಾರೆ. ಹಾಗಾಗಿ ನೀವು ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ ನಿಮ್ಮ ಒಳಗಿನ ಅಂತರಂಗವು ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಇರಬೇಕು. ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಂಡ ಪ್ರಕಾರವಾಗಿ ಪ್ರವಾದಿಯಾದಂಥ ಸಮುವೇಲನು ಸಹ ಎಲಿಯಾಬನನ್ನು ನೋಡಿ ಇವನೇ ಅರಸನಾಗತಕ್ಕವನೆಂಬುದಾಗಿ ಹೇಳಿ ಆಲೋಚನೆ ಮಾಡಿದನು. ಆದರೆ ದೇವರಾಗಿರುವಂಥ ಕರ್ತನು ಅವನನ್ನು ನಿರಾಕರಿಸಿದವನು. ಹೌದು, ಇಂದು ಸೇವಕರು ಸಹ ಕೆಲವೊಂದು ಸಮಯದಲ್ಲಿ ನಿಮಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನಗಳ ವಿಷಯದಲ್ಲಿಯೋ ಆರಾಧನೆ ವಿಷಯದಲ್ಲಿ ಯಾವುದೋ ಒಂದು ಭಾಗ ಸಭೆಯಲ್ಲಿ ಅದನ್ನು ನಿಮಗೆ ಕೊಡದೇ ಇರಬಹುದು. ಆದರೆ ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುವುದಾದರೂ ತಕ್ಕ ಸಮಯದಲ್ಲಿ ಕರ್ತನು ಆ ಸ್ಥಾನದಲ್ಲಿ ನಿಮ್ಮನ್ನು ನಿಲ್ಲಿಸಲಿಕ್ಕೆ ಶಕ್ತರಾಗಿದ್ದಾರೆ. ಆದುದರಿಂದ ದೇವರ ವಿಷಯದಲ್ಲೂ ಆತ್ಮಿಕ ಕಾರ್ಯಗಳಲ್ಲಿಯೂ ನಿಮ್ಮ ಒಂದು ಶರೀರದ ಬಲವನ್ನು, ಶರೀರದ ಜ್ಞಾನದಿಂದಲೂ ಪ್ರಯತ್ನಿಸಬೇಡ್ರಿ. ಕರ್ತನ ಸಮ್ಮುಖದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಕರ್ತನು ಕೊಡುವಂಥ ಸ್ಥಾನಮಾನವೇ ಉತ್ತಮ, ನಿರಂತರವಾದದ್ದು. ಹಾಗಾಗಿ ಒಳಗಿನ ಕಾರ್ಯಗಳನ್ನು ನೋಡುವ ಆತನಿಗೆ ನಿಮ್ಮ ಸಮ್ಮುಖವನ್ನು, ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ಆತನು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಅಂತರಂಗವನ್ನು ನೋಡುವಂಥ ದೇವರೇ, ನೀವು ಮನುಷ್ಯರಾಗಿ ಹೊರತೋರಿಕೆಯನ್ನು ನೋಡುವುದಿಲ್ಲ ಅಪ್ಪ. ಈ ಸಹೋದರ, ಈ ಸಹೋದರಿ ಅಪ್ಪ, ಇವರ ಮನದಲ್ಲಿ ಇರುವಂಥ ಹೋರಾಟ, ಕಣ್ಣೀರು, ವೇದನೆ, ಪರಿಸ್ಥಿತಿಗಳೆಲ್ಲವನ್ನ ಮಾರ್ಪಡಿಸಿ ಇವರ ಜೀವಿತದಲ್ಲಿ ನೀವು ನೇಮಿಸಿರುವಂತಹ ಎಲ್ಲ ವಾಗ್ದಾನ, ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.